ದೇವದುರ್ಗ ತಾಲೂಕಿನ ಮೂಡಲಗುಂಡ ಎಂಬ ಗ್ರಾಮದಲ್ಲಿ ಇತ್ತೀಚೆಗೆ 6ನೇ ತಾರೀಕು 7ನೇ ತಿಂಗಳಲ್ಲಿ ಒಂದು ಘಟನೆ ನಡೆಯಿತು. ಅಂದರೆ ಅಲ್ಲಿ ರಾಧಿಕಾ ಗಂಡ ಶಿವಪ್ಪ ಅನ್ನೋರು ತಮ್ಮ ಮನೆ ಹತ್ರನೇ ತಾವು ಸ್ನಾನಕ್ಕೆ ಹೋಗ್ಬೇಕಂದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಇಣಿಕಿಣಿಕಿ ನೋಡಬೇಕಾದ್ರೆ ಅವರು ಅದನ್ನ ನೋಡಿ ಬೈದಿದ್ದಾರೆ. ಯಾಕೆ ಹಿಂಗೆಲ್ಲ ನೋಡ್ತಾ ಇದ್ದೀರಿ ನೀವು ಅಂತ ಹೇಳಿ. ಅವನ ಹೆಸರು ರಾಮಪ್ಪ ಅಂತ ಹೇಳಿ, ತಂದೆ ಹನುಮಯ್ಯ ಅಂತ. ಬೈದಾಗ ಅವನ್ ತಿರುಗಿ ಅವಳಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನ. ಬೈದ ಮೇಲೆ ಅಲ್ಲಿ ಇದ್ದಂಥವ್ರೆಲ್ಲರೂ ನೋಡಿ ಎಮ್ಮ ಚೀರ್ಕೊಂಡಾಗ ಎಲ್ಲರೂ ಬಂದು ಗದರಿಸಿ ಹಿಂಗೆಲ್ಲ ಮಾಡಬಾರ್ದು, ಹೋಗ್ತಿ ಇಲ್ಲ ಅಂತ ಬೈದಿದ್ದಕ್ಕೆ ಅವನು ಹೋಗಿದ್ದಾನೆ, ಸುಮ್ಮನೆ ಹೋಗಿದ್ದಾನೆ. ಆದ್ರೆ ಅವನಿಗೇನಾಗಿದೆ ಒಂಥರ ಈಗೋ ಅಂತಾರಲ್ಲ, ಆ ತರ ಅವನಿಗೆ ಸ್ಟಾರ್ಟ್ ಆಗಿ ತಿರುಗಿ ಒಂದು 2-3 ತಾಸು ಬಿಟ್ಟ ನಂತರ ಮತ್ತೆ ಬಂದಿದ್ದಾನೆ ಅವ್ರ ತಮ್ಮನ ಜೊತೆಗೆ. ಬಂದು ಅವಳು ಒಬ್ಬಳೇ ಮನೆಯಲ್ಲಿ ಇರುವಾಗ ಅಂದ್ರೆ ಸಹಜವಾಗಿ ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಘಟನೆ ಆದಾಗ ಒಂದ್ ಸ್ವಲ್ಪ ಮನ್ಸಿಗೆ ನೋವು ಆಗುತ್ತೆ. ಸುಮ್ಮನೆ ಕೂತಿದ್ದಾಳೆ, ಮನೆಗೆ ಯಾರೂ ಇಲ್ಲ. ಅವಳನ್ನ ನೋಡಿ ಬಂದವನೇ ಅವಳಿಗೆ ಬೈದು ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈದು ಬಾಯಿ ಬಂದಂತೆ ಬೈದಿದ್ದಾನೆ. ಬೈದು ಕಪಾಳಕ್ಕೆ ಎಡಕಪಾಳಕ್ಕೆ ಹೊಡೆದಾಗ ಅವಳಿಗೆ ಕಿವಿ ನೋವಿದೆ. ನೋಡಿದ್ರೆ ಮಾಂಗಲ್ಯ ಪಣಿಸಿದಂತ ಒಂದು ಮಾಂಗಲ್ಯನೂ ಹರಿದು ಬಿದ್ದಿದೆ ಅವ್ನು ಬಡದಿದ್ದ ಹೆಟಿಗೆ. ಅದನ್ನ ತಾಳ್ಲಾರ್ದೆ ಅವಳು ಒಂದು ಕಟ್ಟಿಗೆಯಿಂದ ಸಹಿತ ಬಾರಿಸಿದಾಳೆ ಅವನಿಗೆ ಹೋಗ್ಲಿ ಅಂತೇಳಿ. ಅವಾಗ ಎಲ್ಲರೂ ಬಂದು ಮತ್ತೆ ಅದನ್ನ ಇದು ಮಾಡಿ ಹೋಗಿದ್ದಾರೆ. ಅವರು ಯಜಮಾನ್ರು ಎಲ್ಲರೂ ಇದ್ರಂತೆ. ಇದು ಚೆನ್ನಾಗಿರಲ್ಲ ಇನ್ ಮುಂದ ಅಂತೇಳಿ ಹೋಗಿ ಆ ಊರಿನ ಹಿರಿಯರ ಹತ್ರ ಭೇಟಿ ಆಗಿದ್ದಾರೆ. ಹಿಂಗ ಆಗ್ಯದಪ್ಪ, ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿದ್ದವ್ರು ಹಿಂಗೆ ಬಿಟ್ಟ ಸರಿಯಲ್ಲ, ಇದು ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಂಗಂದಾಗ ಅವರು ಸ್ಟೇಷನ್ಗೆ ಯಾರು ಸಹಜವಾಗಿ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟೆ ಹತ್ತಬೇಕಂದ್ರೆ ಭಯನೇ ಒಂದ್ ಸ್ವಲ್ಪ. ಹಂಗಾಗಿ ಆ ಸಂಘಟನೆ ಮುಖಾಂತರ ಅವರು ಹೋಗಿದ್ದಾರೆ. ರೈತ ಸಂಘಟನೆಯವರು ನರಸಣ್ಣ ನಾಯಕ್ ಅಂತದಾರ, ಅವ್ರಿಗೆ ಭೇಟಿಯಾಗಿ ಅವ್ರು ಕರ್ಕೊಂಡೋಗಿ ಅವ್ರು ಕೇಸ್ ಮಾಡಿಸಿದ್ದಾರೆ. ಅದನ್ನ ಈ ತರ ಮಾಡಿದಾನೆ ಇವನಿಗೆ ಒಳಗೆ ಹಾಕ್ರಿ ಅಂತೇಳಿ. ಆದ್ರೆ ಏನಾಗಿದೆ, ಪೊಲೀಸವರು ಅವರನ್ನ ಕೇಸ್ ಮಾಡಿ ಸಹಿತ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಹೇಳಿ, ಅವರು ಒಂದು ರಾಮಣ್ಣ ಅವರು ಕೊಟ್ಟಂತ ಅವ್ರಿಗೆ ಏನು ಆಮಿಷಗಳು ತೋರಿಸಿದಾರೋ ಗೊತ್ತಿಲ್ಲ. ಬಟ್ ಅವ್ರನ್ನ ಅರೆಸ್ಟ್ ಮಾಡ್ಲಾರ್ದೆ ಅವರಿಂದಾನೆ ಅವರು ಅಂದ್ರೆ ಇವ್ರು ಎಸ್ ಟಿ ಆಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಇವ್ರ ಮೇಲೆ ಹೆಣ್ಮಗಳ ಗಂಡ ಮತ್ತು ಮೈದನ ಮನೆಯವರ 4 ಮಂದಿ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ. ಕೇಸ್ ಹಾಕಿ ಇಲ್ಲ ನಮ್ಮನ್ನ ಜಾತಿನಿಂದನೆ ಮಾಡಿದ್ದಾರೆ, ಅಟ್ರಾಸಿಟಿ ಕೇಸ್ ನೀವು ಹಾಕೊಳ್ಳೇಬೇಕಂತೇಳಿ ಅವ್ರಿಗೆ ಒತ್ತಾಯ ಮಾಡಿ ಅವರು ಅಟ್ರಾಸಿಟಿ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ನಂತರ ಈ ಏನಾಗಿದೆ ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡ್ಬೇಕು, ಕಾನೂನು ಇರೋದೇ ಹೆಂಗೈತಿ, ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ರಿ ಅಂತೇಳಿ. ಆದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ, ಇವತ್ತಿನ ದಿನದಲ್ಲಿ ಅಟ್ರಾಸಿಟಿ ಕೇಸನ್ನ ಹಾಕಿ ಆ ಹೆಣ್ಮಗಳ ಗಂಡನ್ನ ಮೈದನ್ನ ಮತ್ತೆ ಅವರು ಅಣ್ಣ ತಮ್ಮಂದ್ರನ್ನ ಒಳಗೆ ಹಾಕಿದ್ರೆ ಇವ್ರು ಹೆಣ್ಮಕ್ಳಿಗೆ ರಕ್ಷಣೆ ಏನ್ ಕೊಟ್ಟಂಗಾಯ್ತು? ಆ ತಾಲೂಕಿನ ಈ ಮಹಿಳಾ MLAಗಳಿದ್ದಾರೆ, ಅವರಿಗೆ ಅಷ್ಟು ಗೊತ್ತಾಗಲ್ವಾ ಈ ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಅನ್ನೋದಾದ್ರು? ಅಂದ್ರೆ ಇವರೆಲ್ಲ ಯಾರ ಪರವಾಗಿದ್ದಾರೆ ಅಂತೇಳಿ ನಮ್ಮ ಪ್ರಶ್ನೆ ಆಗ್ತದ. ಜಗಳ ಆಗ್ಬೇಕಾದ್ರೆ ಅಲ್ಲಿ ಹೋಗ್ತಾ ಇದ್ರು ಶಾಸಕರು ಅಂತ? ಇಲ್ಲ, ಶಾಸಕರೇನೋ ಹೋಗಿಲ್ಲ ಅನಿಸ್ತದ. ಬಟ್ ಏನದ ನೋಡಿದ್ರೆ, ಒಂದು ತಾಲೂಕಿನ ಶಾಸಕರು ಮಹಿಳೆ ಆಗಿರೋದ್ರಿಂದ ಆ ಅಮ್ಮನಿಗೆ ಎಲ್ಲಾ ಒಂದು ತಾಲೂಕಿನಲ್ಲಿ ಏನೇನ್ ನಡೀತದ ಅನ್ನೋದು ಪಿನ್ ಟು ಪಿನ್ ಗೊತ್ತಾಗಬೇಕು, ನಿಮಿಷದಕ್ಕೂ. ಆಮೇಲೆ ಅಲ್ಲೇ ಶಿವನಗೌಡ ನಾಯಕ್ ಸರ್ನು ಅದೇ ತಾಲೂಕದವ್ರು ಅದಾರ, ಅವ್ರಿಗೂ ಗೊತ್ತಿರುತ್ತೆ ಏನೇನ್ ನಡೀತಾ ಇದೆ ಏನೇನಿಲ್ಲ ಅನ್ನೋದು. ಅವ್ರಾದ್ರೂ ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಅದ್ ದುರಂತ ಅಂದ್ರೆ ಯಾರು ಒಬ್ಬರು ಮಾತಾಡಿಲ್ಲ. ಆಮೇಲೆ ವಿರೋಧ ಪಕ್ಷದವರೇ ಆಗಿರ್ಲಿ ಅಥವಾ ಈಗ ನಡೆಸ್ತಕ್ಕಂತ ಪಕ್ಷದವರೇ ಆಗಿರ್ಲಿ, ಯಾರು ಒಂದು ಮಾತು ಪಿಟಕ್ಕಂದಿಲ್ಲ. ಅಂದ್ರೆ ಇದ್ರ ಉದ್ದೇಶ ಮಹಿಳೆಯರ ಪರವಾಗಿ ಇವ್ರಿಲ್ಲ, ತಮ್ಮ ಒಂದು ತಮ್ಮ ಸಮಾಜದ ಪರವಾಗಿ ತಾವಿದಾರೆ ಹೊರತು ಇನ್ನೊಂದು ಸಮಾಜದ ಪರವಾಗಿ ಇಲ್ಲ ಅಂತ ನಮಗ ಅನಿಸ್ತದ. ನೋಡಿದ್ರೆ ಹೆಣ್ಮಗಳು ಹೆಂಗದಳ್ರಿ ಇವಾಗ ಮೇಡಮ್, ಈ ತರ ಆಗಿರೋದ್ರಿಂದ ಘಟನೆ ಈಗ ತನ್ನ ಮಾನ ಹರಣ ಆಗುವಂತಹ ಒಂದು ಕೆಲಸ ಅದು, ಸ್ನಾನ ಮಾಡೋದು ನೋಡೋದು, ಆತರ ಇಂತ ಒಂದು ಪ್ರಕರಣ ನಡೆದ್ರು ಇಷ್ಟು ಸೀರಿಯಸ್ ಆಗಿಲ್ಲ ಅಂದ್ರೆ ಆ ಹೆಣ್ಮಗಳಿಗೆ ಯಾವ ರೀತಿ ಆಗಿದ್ದಾಳೆ ಅಂತ. ಆ ಹೆಣ್ಮಗಳಿಗೆ ನೋಡ್ರಿ, ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಆಗಿದ ತಕ್ಷಣ ಮನಸ್ಸಿಗೆ ನೋವು ಮಾಡ್ಕೊಂತಾರೆ. ಅಂತದ್ರಲ್ಲಿ ನಾವು ಹೋಗಿ ಅವ್ರಿಗೆ ಇದು ಮಾಡಿದಾಗ ಪಾಪ ಇನ್ನೊಂದ್ ಸ್ವಲ್ಪ ನೊಂದ್ಕೊಂತಾರ. ನೋಡಿದ್ರೆ ಕಪಾಳ ಬಡದಾಗ ಕಿವಿ ಬಾಳ ನೋವಾಗಿದ್ರಿ ಅಂತಂದ್ರು. ಈಗಿನ ಕಾಲದಲ್ಲಿ ಬಂಗಾರ 1 ಲಕ್ಷ ರೂಪಾಯಿ ಆಗ್ಯದ ನೋಡಿದ್ರ, ಆ ತಾಳಿದು ಬಿದ್ದಿದ್ ಸತ್ಯ ಸಿಕ್ಕಿಲ್ಲ ಅಂತಂದ್ರು. ಹಿಂಗಾದಾಗ ಅವ್ರು ಬಡವ್ರು ಎಲ್ಲಿ ಬದುಕ್ಬೇಕು ಹೇಳ್ರಿ? ಅದ್ರಾಗೂ ಆ ಅಮ್ಮ ಬಡಿಸ್ಕೊಂಡಿದ್ದಾಳಲ್ಲ ರಾಧಿಕಾ ಅವರು, 2 ಮನೆಗಳಲ್ಲಿ 2-3 ಮನೆಗಳದಾವ. ಇವರು ಅಲ್ಪ ಸಮಾಜದವ್ರು ಇಲ್ಲಿ ಇರೋದು ನೋಡಿದ್ರೆ, ಕಬ್ಬೇರ ಮಂದಿ ಅವರು ಮಂದಿ ಜಾಸ್ತಿ ಇದಾರೆ. ಅವ್ರ ರೇಟ್ಗೆ ಇವ್ರು ಹೆದರ್ಕೊಂಡೆ ಇನ್ನ ಇಷ್ಟ್ರ ಮಟ್ಟಿಗೆ ಅಮ್ಮ ಮಾತಾಡಿದಾಳ ಅಂದ್ರೆ ಗಟ್ಟಿ ಅನ್ಬೇಕು ನಾವು ನೋಡಿದ್ರೆ. ಅವ್ರ ಮನೆಗೆ ದೂರ ಐತ್ರಿ, ಆದ್ರೂ ಅವ್ನ್ ಬಂದಿದ್ದಾನೆ ಅಲ್ಲಿ. ಯಾಕೆ ಬಂದ ಅನ್ನೋದು ಗೊತ್ತಿಲ್ಲ.
ಅದೇ ಪ್ರಶ್ನೆ, ನಿನ್ ಮನೆ ಇರೋದು ಬೇರೆ ಕಡೆಗೆ, ನಮ್ ಯಾಕೆ ಬಂದಿರಿ ಅಂತ. ಬಂದ ಮೇಡಮ್ ಮನೆಗೆ ಡೈರೆಕ್ಟ್ ಒಳಗಡೆ ಇಲ್ಲ ಇಲ್ಲ ಇಲ್ಲ, ಅವು ಈ ಹೊರಗಡೆ ಬಚ್ಚಲ್ ಮನೆ ಐತಂತ್ರಿ, ಅಲ್ಲಿ ದಿಬ್ಬ ಏರಿ ಅಲ್ಲಿ ಒಂದು ಗಿಡ ಹಾಕಿದ್ದಾರೆ. ಆ ದಿಬ್ಬ ಏರಿ ಬರ್ಬೇಕು ಅಂತ ಹೇಳಿ ಅವನ್ ಇದ್ ಮಾಡಿದಾನೆ. ಅವಾಗ ನೀ ಯಾಕೆ ಬರಕತಿ, ಇಲ್ಲಿ ನಿನ್ ದಾರಿ ಅಲ್ಲಲ್ಲ ಇದು ಅಂತ ಅಮ್ಮ ಇದ್ ಮಾಡಿದಾಳೆ. ಆದ್ರೂ ಅವ್ನ್ ಕೇಳಿಲ್ಲ. ಈ ತರ ಮಾಡೋದ್ರಿಂದ ನಾವೇನು ನಮ್ಮ ಸಂಘಟನೆಯಿಂದ ಏನು ಒತ್ತಾಯ ಮಾಡ್ತಾ ಇದೀವಿ, ಈ ಪೊಲೀಸರು ಅಟ್ರಾಸಿಟಿ ಕೇಸ್ ಹಾಕೊಂಡಿರೋದು ಅವ್ರು ಕೊಟ್ಟರು ಇವ್ರು ಹಾಕೊಂಡಿರೋದು ತಪ್ಪು. ಯಾಕಂದ್ರೆ ಒಬ್ಬ ಹೆಣ್ಮಗಳಿಗೆ ಈ ತರ ಆಗಿದೆ. ಅವರು ಅಲ್ಲಿ ಇರೋದು ಅಲ್ಪಸಂಖ್ಯಾತರು, ನೋಡಿದ್ರೆ ಜಾಸ್ತಿ ಇಲ್ಲ, 2-3 ಮನೆ ಅದಾವ. ಅವ್ರಿಗೆ ರಕ್ಷಣೆ ಇವ್ರು ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಇವ್ರು ಅವ್ರ ಪರವಾಗಿ ನಿಂತ್ರೆ ನಮ್ಮ ಮಹಿಳೆಯರಿಗೆ ರಕ್ಷಣೆ ಎಲ್ಲಿ ಅಂತ ಕೇಳ್ತೀವಿ. ಈಗ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟೆಷ್ಟೋ ಘಟನೆಗಳು ನಡೆದು ಹೋಗಿದಾವೆ. ಸಿಫಾ ಕೊಲೆ ಕೇಸ್ ಆಯ್ತು, ಅದನ್ನು ಹಂಗೆ ಆಯ್ತು. ಒಂದ್ ಕಡೆ ನೋಡಿದ್ರೆ ಪೋತ್ನಾಳದಲ್ಲಿ ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ರು, ಅದ್ರನ್ನೂ ಹಂಗೆ ಆಯ್ತು. ಅಂದ್ರೆ ಇವರು ಪೊಲೀಸ್ನವ್ರು ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲಿ ನೋಡಿದ್ರು ಮಹಿಳೆಯರ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದಾವಲ್ಲ. ಯಾಕೆ ಹಿಂಗ? ನಾವು ಬರೇ ಮಹಿಳೆಯರ ಪರವಾಗಿಲ್ಲ ರೀ, ಗಂಡ್ಮಕ್ಳ ಪರವಾಗಿನೂ ಇದೀವಿ. ಯಾಕಂತಂದ್ರೆ ಮೊನ್ನೆ ಒಂದು ಬ್ರಿಡ್ಜ್ ಮೇಲೆ ಒಂದು ಘಟನೆ ನಡೀತು, ನೀರ್ನಲ್ಲಿ ತಳ್ಳಿದ್ರು ಅಂತೇಳಿ. ಅದನ್ನ ಸಹಿತ ನಾವ್ ಏನ್ ಹೇಳ್ತೀವಿ, ಕುಲಂಕುಷಿತವಾಗಿ ಅದನ್ನ ನೀವು ತನಿಖೆ ಮಾಡ್ರಿ. ತಪ್ಪು ಯಾರ್ದಿರ್ತದ ಅವ್ರಿಗೆ ಶಿಕ್ಷೆ ಕೊಡ್ರಿ, ಬೇಡ ಅನ್ನಲ್ಲ. ನಾವು ಹೆಣ್ಮಕ್ಳ ಪರವಾಗಿನೂ ಇದೀವಿ, ಗಂಡ್ಮಕ್ಳ ಪರವಾಗಿದೀವಿ. ಆದ್ರೆ ನಮ್ಮ ದೃಷ್ಟಿಕೋನ ಏನಿರೋದು, ನಮ್ಮ ಸಂಘಟನೆ ದೃಷ್ಟಿಕೋನ, ಇಡೀ ಸಮಾಜ ಒಂದು ಒಳ್ಳೆಯ ಸಮಾಜ ಆಗಬೇಕು, ದೇಶ ಒಳ್ಳೆಯ ಮಾದರಿಯಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆಯಿಂದ ನಮ್ಮ ರಾಧಿಕಾಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಅವರು ಸಹಿತ ಅದರಲ್ಲಿ ನಡೆದಂತ ಘಟನೆಯಲ್ಲಿ ಯಾರು ನೀರಿನಲ್ಲಿ ತಳ್ಳಿದಾರ ಅಂತ ಒಂದು ಆರೋಪ ಬಂದಿದೆಯಲ್ಲ, ಅದನ್ನ ಸಹಿತ ತನಿಖೆ ನಡೆಸಲಿ, ಅವ್ರಿಗೂ ಶಿಕ್ಷೆ ಆಗ್ಲಿ. ತಪ್ಪಿದ್ರೆ ಶಿಕ್ಷೆ ಆಗ್ಲಿ, ತಪ್ಪೇನಿಲ್ಲ. ತಪ್ಪು ಮಾಡಿದಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅಲ್ಲಿ ಹೆಂಗ ಶಿಕ್ಷೆ ಆಗ್ಬೇಕು, ಇಲ್ಲಿ ನಾವು ರಾಧಿಕಾಗೆ ಒಂದು ಪನಿಷ್ಮೆಂಟ್ ಅಂದ್ರೆ ಒಂದು ಅಮ್ಮನಿಗೆ ಹಿಂಸೆ ಕೊಡ್ತಿದಾರಲ್ಲ, ಅವ್ರಿಗೂ ಶಿಕ್ಷೆ ಆಗ್ಬೇಕು. ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನ ವಾಪಸ್ ತಕ್ಕೋಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಪದೇ ಪದೇ ಬರ್ತಾ ಇದ್ನ ಅಥವಾ ಏನಾದ್ರೂ ಅನುಮಾನ ಇತ್ತಾ ಏನನ್ನೋದು ಗೊತ್ತಿಲ್ಲ ರೀ. ಅದು ನೋಡಿದ್ರೆ ಒಂದೇ ಸಲನೇ, ಯಾಕಂದ್ರೆ ಸಹಜವಾಗಿ ಇರಬಹುದು. ಆಮೇಲೆ 2ನೇ ಸಲ ಅದು ನುಗ್ಲಿಕ್ ಹೋಗ್ಯಾನ. ಆ ಅಮ್ಮ ಏನ್ ಮಾಡ್ಯಾಳ, ಅದು ವಿರೋಧ ಮಾಡ್ಯಾಳ. ವಿರೋಧ ಮಾಡಿದ್ಮೇಲೆ ಯಾಕೆ ಬಂದಿ ನನ್ ಮನಿ ತನಕ ಅಂತಂದ್ರೆ, ನನ್ಗ ಯಾಕೆ ಬರ್ಬಾರ್ದೇನು, ಬಂದ್ರೆ ನೀ ಏನ್ ಮಾಡತಿ ಅಂತಂದ್ರೆ, ನಾ ಬಂದೆ ಅಂದ್ರೆ ನೀನು ಚಲೋ ಇದ್ ಮಾಡ್ತೀನಿ ಅಂತ ಅಂದಾಗ ಅವನೇನ್ ಮಾಡ್ಯಾನ, ಅಲ್ಲೇ ಕುಂತಲ್ಲೇ ಹೊಡೆದ್ಬಿಟ್ಟಾನ. ನನ್ಗೆ ಯಾಕಂತೆ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಬೈದಾನ. ನನ್ಗೆ ಯಾಕೆ ಬೈತಿ ಹಿಂಗ ಅಂತಂದ್ರೆ ಹೊಡೆದ್ಬಿಟ್ಟಾನ. ಹೊಡೆದ್ಮೇಲೆ ಇವ್ರು ಏನ್ ಅನಿವಾರ್ಯ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾರ. ಕೊಟ್ಟು ಬಂದು ತಮ್ಮ ಮನೇಲಿ ಕುಂತಾಳಕಿ, ಕುಂತ್ರು ಮತ್ತೆ ಬಂದಾನ ಅವನು. ಮತ್ತೆ ಬಂದು ಹೊಡೆದಾನ. ಅದು ವಿಡಿಯೋನ ಅದ ರೀ. ಅದಕ್ಕೆ ನಾವು ನಮ್ಮ ಮಹಿಳಾ ಸಂಘಟನೆಯಿಂದ ಅದು ಖಂಡನೆ ಮಾಡ್ತೀವಿ. 21ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಅದು ಕೇಸು ವಾಪಸ್ ಆಗ್ಬೇಕು, ಅಟ್ರಾಸಿಟಿ. ಈಗ ಹೆಣ್ಮಗಳಿಗೆ ಹಂಗೆಲ್ಲ ಮಾನ ಮರ್ಯಾದೆ ಹೋಗ್ಯದ ಒಂದ್ ಕಡೆ, ಆದ್ರೆ ಅವ್ರ ಮನೆಯವ್ರ ಮೇಲೆ ಅಟ್ರಾಸಿಟಿ ಮಾಡಿರೋದು ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ನಮ್ ಪ್ರಶ್ನೆ. ಇದು ದಬ್ಬಾಳಿಕೆ ಮಾಡೋದು ಅಂದ್ರೆ ಒಂದು ಇಡೀ ಕುಟುಂಬನೇ ಸರ್ವನಾಶ ಮಾಡುವ ಒಂದು ಉದ್ದೇಶ ಅದ. ಅದಕ್ಕೆ ನಾವು ಬಿಡಂಗಿಲ್ಲ. ನಾವು ಅದು ಅವ್ರ ಬೆಂಬಲವಾಗಿ ನಾವು ನಿಲ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಶಕುಂತಲಾ ದೇಸಾಯಿ ಅಂತ, ದೇವದುರ್ಗ ತಾಲೂಕು ಮಹಿಳಾ ಸಂಘದ ಅಧ್ಯಕ್ಷ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಶಕುಂತಲಾ ಪಾಟೀಲ್ ಅಂತೇಳಿ, ಸಿನ್ನೂರ್ ಅವ್ರು. ನಾವು ರಾಯಚೂರು ಜಿಲ್ಲಾ ಜನವಾದಿ ಮಹಿಳಾ ಸಂಘಟನೆ ಅಧ್ಯಕ್ಷರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.